ದೇವರಿಗೆ ಸ್ತೋತ್ರವಾಗಲಿ. ನನಗೆ ಕೊಟ್ಟಿರೋ ವಾಕ್ಯ, ಮೂರನೆಯ ವಾಕ್ಯ, ಅಮ್ಮ ಈಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ತನ್ನ ಪ್ರೀತಿಯ ಶಿಷ್ಯನನ್ನು ಈಗೋ ನಿನ್ನ ತಾಯಿ ಎಂದು ಹೇಳಿದನು. ಯೋಹಾನ 19:26-27. ಹೋಗಿ ಈ ವಾಕ್ಯಕ್ಕಾಗಿ ನಮಗೆ ದೇವರು ಆಶೀರ್ವಾದವನ್ನು ಒದಗಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವಾಗ ಯೇಸು ಸ್ವಾಮಿ ಶಿಲುಬೆ ಮೇಲೆ 7 ಮಾತುಗಳಲ್ಲಿ ಹೇಳಿರೋ ಮಾತುಗಳು ಇದು ಒಂದು 3ನೇದು. ಹಾಗೆ ಅಂತ ಘೋರವಾದ ಮರಣ, ಅಂತ ಘೋರವಾದ ಶಿಕ್ಷೆಯನ್ನು ಪಡೆದುಕೊಂಡು ಯೇಸು ಸ್ವಾಮಿ ತನ್ನ ಒಂದು ಜವಾಬ್ದಾರಿಯನ್ನು ಯಾವುದೇ ಕಾರಣಕ್ಕೂ ಮಾಡಲಿಲ್ಲ. ಯಾಕೆಂದರೆ ಯೇಸು ಸ್ವಾಮಿ ಮರಿಯಮ್ಮಳಿಗೆ ಚೊಚ್ಚಲ ಮಗನಾಗಿದ್ದ. ಅದೇ ರೀತಿಯಾಗಿ ತುಂಬಾ ಪ್ರೀತಿಯ ಮಗನಾಗಿದ್ದ. ಆ ಕಾರಣಕ್ಕೆ ತನ್ನ ತಾಯಿಯನ್ನು ಯಾವುದೇ ಕಾರಣಕ್ಕೂ ನಾನು ಪರಲೋಕಕ್ಕೆ ಹೋದ್ಮೇಲೆ ನನ್ನ ತಾಯಿ ಯಾವುದೇ ಕಾರಣಕ್ಕೂ ಅನಾಥೆ ಆಗಬಾರದು ಎಂಬ ಕಾರಣಕ್ಕಾಗಿ ತನ್ನ ಪ್ರೀತಿಯ ಶಿಷ್ಯನಾಗಿದ್ದ ಯೋಹಾನನನ್ನು ಕರೆದು ಈ ಮಾತುಗಳನ್ನು ಹೇಳಿದ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಗೊತ್ತಿತ್ತು ನಾನಿರಲ್ಲ. ಯಾಕಂದ್ರೆ ನನ್ ಫಸ್ಟೇ ಅವ್ರಿಗೆ ಭೂಮಿಗೆ ಬರಕ್ ಮುಂಚೆನೆ ನಾನು 33 ವರ್ಷಗಳ ಕಾಲ ಮಾತ್ರ ಇಲ್ಲಿರ್ತೀನಿ ಅಂತ ಗೊತ್ತಿತ್ತು. ಆ ಕಾರಣಕ್ಕೆ ತನ್ನ ತಾಯಿಗೆ ಫಸ್ಟ್ ಚಿಕ್ಕಂದಿಂದನೂ ಹೇಳ್ಕೊಂಡ್ ಬರ್ತಿದ್ದ, ಅಮ್ಮ ನಾನು ನಿನ್ನ ಹತ್ರ ಇರಲ್ಲ ಅಂತ ಹೇಳ್ಕೊಂಡೇ ಬರ್ತಿದ್ದ. ನಮ್ಗೆ ಅದೇ ರೀತಿಯಾಗಿ ಒಂದು ರೆಫರೆನ್ಸ್ ಹೇಳ್ಬೇಕಂದ್ರೆ ಯೋಹಾನ 2:4 ಒಂದು ಮಾತು ಹೇಳ್ತಾರೆ. ಯೋಹಾನ 2:4 ಅಮ್ಮ ನನ್ನ ಗೊಡವೆ ಯಾಕೆ ನನ್ನ ಸಮಯದಲ್ಲಿ ಬಂದಿದ್ದಿಲ್ಲ. ಅವರಿಗೆ ಗೊತ್ತಿತ್ತು ಏನಂತಂದ್ರೆ ನನ್ನ ಗೊಡವೆ ನಿನಗೆ ಯಾಕಮ್ಮ, ನಾನು ನಿನ್ನ ಜೊತೆ ಇರಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ. ಹಾಗೆ ಪ್ರತಿಯೊಬ್ಬರು ಅಷ್ಟೇ, ಇವಾಗ ನಾವು ಅಷ್ಟೇ, ಎಷ್ಟೋ ಜನರು ತನ್ನ ತಂದೆ ತಾಯಿಯನ್ನ ಅನಾಥಾಶ್ರಮಕ್ಕೆ ಬಿಡ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಇವಾಗ ಮಾಡರ್ನ್ ಆಗ್ಬಿಟ್ಟಿದೆ. ಅದೇ ರೀತಿಯಾಗಿ ತನ್ನ ಕೆಲಸಗಳು IT-BT ಕಂಪ್ನಿಯಲ್ಲಿ ನೋಡಿರ್ಬೋದು. ಪ್ರತಿಯೊಬ್ರು ಅಷ್ಟೇ ತನ್ನ ತಾಯಿ ತಂದೆಯನ್ನು ನೋಡ್ಕೊಳ್ಳೋಕೆ ತುಂಬಾ ಕಷ್ಟ. ಇವಾಗ ನೋಡಿ, ಸೊಸೆ ಬಂದಿದ ತಕ್ಷಣ ನಿಮ್ಮ ಅಮ್ಮ ನಿಮ್ಮ ಅಪ್ಪ ನನ್ ಕಷ್ಟ ಆಗ್ತಿದ್ದಾರೆ, ಇಲ್ಲ ನನ್ಗೆ ಬೇಡ, ದೂರ ಇಡು ಅಂತ ಹೇಳ್ತಾ ಇರ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪ ಅಮ್ಮನನ್ನ ನಾವು ಸನ್ಮಾನಿಸಬೇಕು. ನಮ್ಮ ಬೈಬಲಲ್ಲಿ ಸಮೇತ ತಿಳಿಸಿದ್ದಾರೆ. ಹಂಗೆ ತಾಯಿ ತಂದೆನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ದೇವ್ರು ನಮ್ಮನ್ನ ಅಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ. ಇವಾಗ ನಾವು ಅಷ್ಟೇ ಒಂದೊಂದ್ಸಲಿ ಅಮ್ಮನ ಮೇಲೆ ಕೋಪ, ಅಪ್ಪನ ಮೇಲೆ ಕೋಪ ಮಾಡ್ಕೊತಾ ಇರ್ತೀವಿ. ಮಾಡ್ಕೋಬಾರ್ದು. ಅವ್ರು ಕಷ್ಟಪಡೋದೇನಕ್ಕೆ? ನಮಗಾಗಿ ಅಲ್ವಾ? ಎಷ್ಟು ಕಷ್ಟಪಟ್ಟು ನಮ್ಮನ್ನೆಲ್ಲ ಎಷ್ಟು ಸಾಗಿ ಸಲುಹಿರ್ತಾರೆ. ಅದೇ ರೀತಿಯಾಗಿ ಅವ್ರಿಗೆ ಇಲ್ಲದೇ ಇರೋ ಊಟ ಇಲ್ಲದಿದ್ರು ಸಮೇತ ತಾಯಿ ಅಯ್ಯೋ ನನ್ನ ಮಕ್ಕಳಿಗೆ ಎಲ್ಲೂ ಊಟ ಇಲ್ವೋ ನೋಡ್ತಾರೆ. ಫಸ್ಟೇ ಪಾತ್ರೆಯಲ್ಲಿ ಮಗುಗೂ ಊಟ ಇಲ್ವೋ, ಹೊಟ್ಟೆ ಹಚ್ಕೊಂಡೈತ, ತಿನ್ರಪ್ಪ ಈ ಊಟ ತಿನ್ನಿ, ಮತ್ತೆ ಬೇಕಾದ್ರೆ ನಾನು ಮಾಡ್ಕೊತೀನಿ. ಅಥವಾ ಎಷ್ಟೋ ಸಮಯದಲ್ಲಿ ತಾಯಿ ಮಕ್ಕಳಿಗೆ ಊಟ ಬಡಿಸಿ ನೀರ್ ಕುಡ್ದು ಮಲ್ಕೊಂಡಿರೋ ಸಂಭವ ಇದೆ ಅಲ್ವಾ? ಅಂತ ತಾಯಿಯನ್ನ ಯಾವುದೇ ರೀತಿಯಾಗಿ ನಾವು ಅವಹೇಳನ ಮಾಡಬಾರದು. ಅದೇ ರೀತಿಯಾಗಿ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅದೇ ಯೇಸು ಸ್ವಾಮಿ ಸಮೇತ ಮಾಡಿದ್ದು ನೋಡಿ. ಯೇಸು ಸ್ವಾಮಿ ಕನ್ಯೆ ಗರ್ಭದಲ್ಲಿ ಜನಿಸಿದರು. ಆದ್ರೂ ಸಮೇತ ತನ್ನ ಮಗನ ಹಿಂದೆ ಎಲ್ಲೋದ್ರು, ವಾಕ್ಯ ಸುವಾರ್ತೆ ಸಾರಕ್ಕೆ ಎಲ್ಲೋದ್ರು ಯೇಸು ಸ್ವಾಮಿ ತನ್ನ ಜೊತೆಗಾರನಾಗಿ ಹೋಗ್ತಾ ಇದ್ರು, ಬರ್ತಾ ಇದ್ರು. ಆ ಕಾರಣಕ್ಕೆ ನಮ್ಮ ಅಮ್ಮ ಎಲ್ಲಿ ಅನಾಥೆ ಆಗ್ತಾಳೋ ಅನ್ನೋ ಕಾರಣಕ್ಕೆ ಯೇಸು ಸ್ವಾಮಿ ತನ್ನ ಪ್ರೀತಿಯ ಶಿಷ್ಯ, ಅದೇ ರೀತಿ ತನ್ನ ರಿಲೇಟಿವ್ ಆಗಿರ್ತಾರೆ ಯೆಹೋವನ, ಅವ್ರನ್ನ ಕರೆದು ಈ ಮಾತನ್ನ ತಿಳಿಸ್ತಾರೆ. ಹಾಗೆ ನಾವು ನಮ್ಮ ಜೀವಿತದಲ್ಲಿ ನಮ್ಮ ತಾಯಿ ತಂದೆಗಳನ್ನ ನಾವು ಒಂದು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ? ಅದು ನಮ್ಮ ಒಂದು ಇಚ್ಛೆ. ನಮ್ಗೆ ಈ ಒಂದು ಸಂದರ್ಭ ಕೊಟ್ಟಿದ್ದಕ್ಕೆ ದೇವರ ಸ್ತೋತ್ರ. ಪ್ರಾರ್ಥನೆ ಸ್ವಲ್ಪ ಮಾಡ್ಕೊಳ್ಳೋಣ. ಓಕೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಪ್ರಿಯ ಪರಲೋಕ ತಂದೆಯ ದೇವರೇ, ಹೌದಪ್ಪ, ಈ ವಾಕ್ಯದ ಮುಖಾಂತರ ನಮಗೆ ತಿಳಿಸಿಕೊಟ್ಟಿರುವ ಈ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದಪ್ಪ, ಯಾವುದೇ ಕಾರಣಕ್ಕಾಗೂ ನಮ್ಮ ತಂದೆ ತಾಯಿಯನ್ನು ಬಿಡಬಾರದಪ್ಪ, ಅವರ ಜವಾಬ್ದಾರಿಯಾಗಿ ನಿಲ್ಲಿಸುವಂತೆ ಸಹಾಯ ಮಾಡಿ ಒದಗಿಸಿಕೊಡುವಂತು ಈ ಸ್ತೋತ್ರ, ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸು ಸ್ವಾಮಿಯ ಮುದ್ದಾದ ನಾಮದಲ್ಲಿ ಬೇಡಿ ಸಲ್ಲಿಸುತ್ತಿದ್ದ ನಮ್ಮ ಸತ್ಯ ತಂದೆಯ ದೇವರೇ, ಆಮೆನ್.